ಮತ್ತೆ ಒಕ್ಕೂಟ ಆ ಎರಡೂ ಬಣಗಳಲ್ಲಿ ಏನೂ ಮಾಡಕ್ಕಾಗದಿರೋಂಥ ಒಬ್ಬ ದುರಂತ ನಾಯಕ 2023 ವೇತನ ಹೆಚ್ಚಳ ಆಯ್ತು. ಅದರ ಹಿಂಬಾಕಿಗೂ ತಡೆ ಒಡ್ಡಿದ್ರು. ಈಗ 1/1/2024 ವೇತನ ಹೆಚ್ಚಳ ಆಗ್ಬೇಕಾಯ್ತು, ಅದಕ್ಕೂ ತಡೆ ಒಡ್ಡಿದ್ರು. ನಿಮ್ಮ ಗ್ರೂಪ್ಗಳಲ್ಲಿ ಆ ಮಹಾನ್ ನಾಯಕರು ಮತ್ತೆ ಆ ಸಂಘಟನೆಗಳ ಗ್ರೂಪ್ಗಳಲ್ಲಿ ಹರಿದಾಡಿದ್ ನೀವು ನೋಡಿದಿರಿ. ಘೋಷಣೆ ಆಗೇ ಹೋಗ್ತದೆ, ಬಡ್ಜೆಟ್ ಅಲ್ಲಿ ಎಲ್ಲ ರೆಡಿ ಆಗಿದೆ ಅಂತ. ಹಾಗಾಗಿ ಇಲ್ಲೆಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಸಾರಿಗೆ ನೌಕರನ್ನ ದಿಕ್ಕು ತಪ್ಪಿಸಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಆ ಮಹಾನ್ ಸಂಘಟನೆ ನಾಯಕರು, ದುರಂತ ನಾಯಕ, ಚುನಾವಣೆಗೋಸ್ಕರ ಬಂದಿದ್ದಾರಲ್ಲ ಮಹಾನ್ ನಾಯಕರು ಹೊಸ ವೇಷ ಹಾಕೊಂಡು. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬರ್ ಆಗಿ ವೀಕ್ಷಣೆ ಮಾಡಿ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದಾದಾರ ಆಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ. ನಾವು ಜಗದೀಶ್ ಅಲಿಯಾಸ್ ಕುದುರೆ ಜಗದೀಶ್, ಘಟಕ 31, ಸುಮ್ಮನಹಳ್ಳಿ, BMTC. ಎಲ್ಲರಿಗೂ ನಮ್ಮ ಬಗ್ಗೆ ಪರಿಚಯ ಇದೆ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಏನು ಇವತ್ತು ನಾಳೆ 9ನೇ ತಾರೀಕು ವಾಯುವ್ಯ ಭಾಗದ ಪತ್ತಿನ ಸಹಕಾರ ಚುನಾವಣೆ ಇದೆ. ಅದರಲ್ಲಿ ಒಂದು 4 ಬಣಗಳಾಗಿದೆ. 2 ಸಂಘಟನೆಯಿಂದ 4 ಬಣಗಳು, ಒಂದೊಂದು ಸಂಘಟನೆಯಲ್ಲಿ 2 ಬಣಗಳಾಗಿದೆ. ಆದ್ರೆ ಅದು ಬೇಕಾಗಿರ್ಲಿಲ್ಲ, ಇರ್ಲಿ. ಆದ್ರೆ ನಾನು ಈಗ ಹೇಳೋದು ವಿಚಾರ ಇಷ್ಟೇ. ಏನು ಕೂಟ ಮತ್ತೆ ಒಕ್ಕೂಟ ಅವು 2 ಬಣಗಳಾಗಿದೆ. ಆ 2 ಬಣಗಳಲ್ಲಿ ಇಲ್ಲಿ ಏನೂ ಮಾಡಕ್ಕಾಗದಿರೋಂಥ ಒಬ್ಬ ದುರಂತ ನಾಯಕ, ಅವನ ಕೈಲಿ ಏನು ಆಗ್ತಾ ಇಲ್ಲ. ಇಲ್ಲಿ ಬೆಂಗಳೂರು ಮಾಡ್ತಲ್ಲ ಅಲ್ಲಿ, KSRTC ಮಾಡ್ತಲ್ಲ ಅಲ್ಲಿ, ಏನೋ ಅವನ ಕೈಲಿ ಸಾರಿಗೆ ನೌಕರಿಗೆ ಒಂದು ಹುಲ್ಕಡ್ಡಿಯಷ್ಟು ಕೊಡ್ಸಕ್ಕಾಗ್ತಾ ಇಲ್ಲ. ಆದ್ರೆ ತನ್ನ ಉಳುಕನ್ನ ಮುಚ್ಕೊಳ್ಳೋದಕ್ಕೆ ಈಗ ಅಲ್ಲಿ ಹೊಸ ರೂಪ, ಅಲ್ಲಾರೋ ಒಬ್ರು ಮಹಾನ್ ನಾಯಕರು ಉಟ್ಕೊಂಡಿದ್ದಾರೆ. ಅವರು ಕೂಡ ಏನು ಇಲ್ಲಿವರೆಗೂ ಅಲ್ಲಿ ಒಂದು ನಿಗಮದಲ್ಲಿ ನೌಕರ ಸಮಸ್ಯೆನ ಬಗೆಹರಿಸಿದ್ದನ್ನ ನಾನು ಇಲ್ಲಿವರೆಗೂ ನೋಡ್ಲಿಲ್ಲ. ಯಾವ್ದೇ ಒಬ್ಬ ನೌಕರರು ನಮ್ಗೆ ಈ ಮಹಾನ್ ನಾಯಕರು ನಮ್ಗೆ ಬಹಳ ಅನುಕೂಲ ಮಾಡ್ಕೊಟ್ಟವ್ರೆ ಅನ್ನೋಂಥದ್ದು ಯಾವ್ದೇ ಒಂದು ವಿಡಿಯೋನು ಕೂಡ ವಿಡಿಯೋ ತುಣುಕುಗಳನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಾಗ್ಲಿ ಇಲ್ಲ ನೇರವಾಗ್ಲಿ ನಾನು ಎಲ್ಲೂ ನೋಡ್ಲಿಲ್ಲ ಅವ್ರದ್ದು ಪಾಪ. ಆದ್ರೆ ಇವತ್ತು ಇಲ್ಲಿ ದುರಂತ ನಾಯಕ ಏನಿದ್ದ, ಹಲವಾರು ಹೆಣ್ಣು ಮಕ್ಕಳಿಗೆ ತಾಳಿ ಬಗ್ಗೆ ತಾಳಿ ಅಡಗಿಸಿದಂತ ನಾಯಕ ಏನಿದ್ದ, ಇವನು ಅಲ್ಲಿ ಬಂದ್ರೆ ಇನ್ನ ಉಗಿದು ಕ್ಯಾಕ್ರಿಸ್ ಉಪ್ಪು ಖಾರ ಆಗ್ತಾರೆ ಅಂತ ಹೇಳಿ ಅಲ್ಲಿರುವಂತ ಮಹಾನ್ ನಾಯಕರು ನೇತೃತ್ವವನ್ನು ವಹಿಸಿ ಸಾರಿಗೆ ನೌಕರನ್ನ ದಿಕ್ತಪ್ಪಿಸುವಂತ ಕೆಲಸನ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಆ ಮಹಾನ್ ನಾಯಕರ ಏನೋ ಹಲವಾರು ಆಮಿಷಗಳು, ಹಲವಾರು ಬೇರೆ ಬೇರೆ ರೀತಿ ಕಾನೂನು ಪಂಡಿತರು ನಾವು ಅಂತ ಹೇಳ್ಕೊಂಡು ಬರ್ತಾರೆ. ಹಾಗಾಗಿ ಆ ಮಹಾನ್ ನಾಯಕರ ಮಾತುಗಳಿಗೆ ನೀವು ಬರಲಾಗ್ದಾನೆ, ಅದರಲ್ಲೂ ಕೂಡ 2 ಬಣ ಆಗಿದೆ. ಹಾಗಾಗಿ ಅವರಿಂದ ಸಾರಿಗೆ ನೌಕರು ಏನೂ ಅನುಕೂಲ ಆಗ್ತಾ ಇಲ್ಲ. ಎಲ್ಲರೂ ನೇರವಾಗಿ ನೋಡ್ತಾ ಇದ್ದೀರಿ. ನಾವು 2018ರಿಂದ ಇಲ್ಲಿವರೆಗೂ 7 ವರ್ಷಗಳ ಕಾಲ ನೋಡಿದೀವಿ. ಇವರ ಒಂದು ಹೋರಾಟ ನಾವು ಬೆಳಗಾವಿ ಹೋರಾಟದವರೆಗೂ ನಾವು ಸಾಥ್ ಕೊಟ್ಟಿದ್ದೀವಿ. ಅಲ್ಲಿವರೆಗೂ ಕೂಡ ಇವ್ರು ಏನೂ ಆಗ್ಲಿಲ್ಲ. ಆಮೇಲೆ ಬೆಳಗಾವಿ ಬಂದಾಗಲೂ ಕೂಡ ಇವತ್ತೇನು ಚುನಾವಣೆಗೋಸ್ಕರ ಬಂದಿದ್ದಾರಲ್ಲ ಮಹಾನ್ ನಾಯಕರು ಹೊಸ ವೇಷ ಹಾಕೊಂಡು, ಈ ಬೆಂಗಳೂರು ಭಾಗದ ನಾಯಕನ ಕರ್ಕೊಂಡು ಹೋಗ್ಬಿಟ್ರಿ, ಮೇಲ್ ಮತ ಹಾಕಲ್ಲ ನಮ್ ಸಾರಿಗೆ ನೌಕರರು, ಅದಕ್ಕೆ ನಾವು ಇಲ್ಲಿ ಸ್ಥಳೀಯವಾಗಿರೋ ಮಹಾನ್ ನಾಯಕರನ್ನೇ ಕರ್ಕೊಂಡು ಹೋಗೋಣಂತ ಹೊಸ ಬಣ್ಣ ಹಾಕೊಂಡ್ ಬಂದವರಲ್ಲ. ಇವರಿಂದನೂ ಕೂಡ ಬೆಳಗಾವಿ ಹೋರಾಟದ ಸಮಯದಲ್ಲೂ ಕೂಡ ಏನೂ ಅಂತ ಬೆಳವಣಿಗೆಗಳಾಗ್ಲಿಲ್ಲ. ಮತ್ತೆ ಅಲ್ಲಿ ಸ್ಥಳೀಯವಾಗಿ ಘಟಕ ಮಟ್ಟದಲ್ಲಾಗ್ಲಿ, ವಿಭಾಗ ಮಟ್ಟದಲ್ಲಾಗ್ಲಿ, ಯಾವುದೇ ಒಂದು ಮಟ್ಟದಲ್ಲಾಗ್ಲಿ ಸಾರಿಗೆ ನೌಕರರ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಇವತ್ತೇನು ಸೊಸೈಟಿ ಚುನಾವಣೆಗೋಸ್ಕರ ಬಂದಿದಾರಲ್ಲ ಮಹಾನ್ ನಾಯಕರು, ಅವ್ರು ಯಾವುದೊಂದು ಮಾಡ್ಕೊಟ್ಟಿಲ್ಲ ಸಾರಿಗೆ ನೌಕರಿಗೆ. ಹಾಗಾಗಿ ದಯವಿಟ್ಟು ನಾನು ನಿಮ್ಗೆ ಈ ಮೂಲಕ ಮನವಿ ಮಾಡ್ಕೊಳ್ಳೋದು, ಅವತ್ತೇನು ಸಾರಿಗೆ ನೌಕರಿಗೆ ಉಪಯೋಗ ಇಲ್ದೇನೆ ಇರುವಂತ ಒಂದು ಯೋಜನೆಗಳನ್ನ ತಂದು ಸಾರಿಗೆ ನೌಕರಿಗೆ ಹಿನ್ನಡೆ ಆಗುವಂತೆ. ಈಗ ಕಳೆದ ಬಾರಿ ನೋಡಿ 2023 ವೇತನ ಹೆಚ್ಚಳ ಆಯ್ತು, ಅದರ ಹಿಂಬಾಕಿಗೂ ತಡೆ ಒಡ್ಡಿದ್ರು. ಈಗ 1/1/2024 ವೇತನ ಹೆಚ್ಚಳ ಆಗ್ಬೇಕಾಯ್ತು, ಅದಕ್ಕೂ ತಡೆ ಒಡ್ಡಿದ್ರು. ಎಲ್ಲದಕ್ಕೂ ಹಿಂಗೆ ಸಾರಿಗೆ ನೌಕರಿಗೆ ಯಾವ್ದಾದ್ರು ಒಂದು ಸೌಲಭ್ಯ ಸಿಗ್ತದೆ, ಏನೋ ಒಂಚೂರು ಅವರು ಉಸಿರಾಡ್ಕೊಳ್ತಾರೆ ಅಂದ್ರೆ ನಾನು ಅದ್ ಕೊಡಿಸ್ತೀನಿ, ನಾವು ಸರಿ ಸಮಾನ ವೇತನ ಮಾಡಿಸ್ತೀವಿ, ಮತ್ತೆ ನಾವು ಮಾಸ್ಟರ್ ಸ್ಕೇಲ್ ಮಾಡಿಸ್ತೀವಿ, 6ನೇ ವೇತನ ಆಯೋಗ ಸ್ಲ್ಯಾಬ್ ಕುಂಡಿಸ್ತಾ ಇರೋದು ಅಂತ ಹೇಳಿ ಮತ್ತೊಂದು ಹೇಳ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಸುಳ್ಳು ಭರವಸೆಗಳನ್ನ ನೀಡ್ಕೊಂಡು ನೌಕರರನ್ನು ದಿಕ್ತಪ್ಪಿಸೋದಾಗಿದೆ. ಆಮೇಲೆ ಈ ಕೊನೆ ಹಂತದಲ್ಲಿ ಆಗಿದ್ದು, ನಾನು ಈಗ ಲಾಸ್ಟ್ 2024ರಲ್ಲಿ 25ರಲ್ಲಿ ನಡೆದಂತ ವಿಚಾರಗಳನ್ನ ಒಂದಷ್ಟು ಹೇಳ್ತೀನಿ. 2025ರಲ್ಲಿ ಏನು ಬಡ್ಜೆಟ್ ಇತ್ತು, ಬಡ್ಜೆಟ್ ಅಲ್ಲಿ ಘೋಷಣೆ ಆಗೇ ಬಿಡ್ತದೆ ಅಂತ
ಎಲ್ಲರಿಗೂ ನಿಮ್ಗೆಲ್ಲ ನಿಮ್ಮ ಭಾಗದಲ್ಲಿ ನಿಮ್ಮ ಗ್ರೂಪ್ಗಳಲ್ಲಿ ಆ ಮಹಾನ್ ನಾಯಕರು ಮತ್ತೆ ಆ ಸಂಘಟನೆಗಳ ಗ್ರೂಪ್ಗಳಲ್ಲಿ ಹರಿದಾಡಿದ್ ನೀವು ನೋಡಿದಿರಿ. ಎಲ್ಲ ಘೋಷಣೆ ಆಗೇ ಹೋಗ್ತದೆ, ಬಡ್ಜೆಟ್ ಅಲ್ಲಿ ಎಲ್ಲ ರೆಡಿ ಆಗಿದೆ, ಸೈನ್ ಒಂದೇ ಬಾಕಿ ಅಂತ ಹೇಳಿ ಎಲ್ಲವನ್ನು ಹೇಳಿದ್ರು. ಅದಾದ ನಂತರ ಮೇ 1 ಅಲ್ಲೇ ಬಂದೇ ಬಿಡ್ತದೆ, ಕಾರ್ಮಿಕ ದಿನಾಚರಣೆಗೂ ಕೂಡ ಬಂದೇ ಬಿಡ್ತದೆ ಅಂದ್ರು. ಆಮೇಲೆ ಜೂನ್ ಸೆಂಟ್ರಲ್ಲೂ ಕೂಡ ಒಂದು ಡೇಟ್ ಅನೌನ್ಸ್ ಮಾಡಿದ್ರು. ಅದೇ ಇಲ್ಲಿ ಬೆಂಗಳೂರು ಭಾಗದ ದುರಂತ ನಾಯಕನೇ ಒಂದು ಜೂನ್ ಸೆಂಟ್ರ್ ಡೇಟ್ ಅನೌನ್ಸ್ ಮಾಡಿದ್ದ, ಹಾಗೆ ಹೋಗ್ತದೆ, ಘೋಷಣೆ ಆಗೇ ಬಿಡ್ತದೆ ಅಂತ. ಹಾಗಾಗಿ ಇಲ್ಲೆಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಸಾರಿಗೆ ನೌಕರರನ್ನ ದಿಕ್ಕು ತಪ್ಪಿಸಿದ್ದಾರೆ. ಹಾಗಾಗಿ ಏನು ಈಗ ವಾಯುವ್ಯ ಭಾಗದಲ್ಲಿ ಚುನಾವಣೆಗೆ ಹೊಸ ವೇಷ ಹಾಕೊಂಡು ಬಂದಿದ್ದಾರೆ ಮಹಾನ್ ನಾಯಕರು ಅಂತ, ಊಟ ಮತ್ತೆ ಒಕ್ಕೂಟದಿಂದ. ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಮತ ನೀಡಬೇಡಿ. ಏನ್ ಇವತ್ತು ATC 2 ಪ್ಯಾನಲ್ ಆಗಿದೆ, ಅದು ಕೂಡ ನಮ್ಗೆ ಬೇಸರದ ಸಂಗತಿ. ಒಂದ್ ಪ್ಯಾನಲ್ ಇರ್ಬೇಕಾಗಿತ್ತು, ಆದ್ರೆ ನಾನು ಆ ಪ್ಯಾನಲ್ಗೆ ಹಾಕಿ ಈ ಪ್ಯಾನಲ್ಗೆ ಹಾಕಿ ಅಂತ ನಾನು ನಿಮ್ಗೆ ಏನು ಒತ್ತಡ ಹಾಕಲ್ಲ. ಸ್ವಾಭಿಮಾನಿ ಇರ್ಬೋದು, ಇಲ್ಲ ATC ಇರ್ಬೋದು, ಅದರಲ್ಲಿ ನಿಮ್ಗೆ ಯಾರು ಅನುಕೂಲ ಸಿಂಧು ಆಗಿದ್ದಾರೆ, ಯಾರು ನಿಮ್ಮ ನೌಕರ ಸಮಸ್ಯೆ ಅಂದ್ರೆ ನಿಮ್ಗೆ ಹೆಗ್ಲು ಕೊಡ್ತಾ ಇದ್ದಾರೆ, ನಿಮ್ಮ ಸಮಸ್ಯೆಗಳಿಗೆ ಯಾವ್ದಾದ್ರು ಒಂದು ಟೈಮಲ್ಲಿ ಸಮಸ್ಯೆ ಅಂತ ಹೇಳಿದಾಗ ನಿಮ್ಮ ಸಮಸ್ಯೆನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಕ್ತಾ ಇದ್ದಾರೆ, ಅಂತವ್ರಿಗೆ ಬೆಂಬಲ ನೀಡಿ ಅಂತ ಹೇಳ್ತಾ, ದಯವಿಟ್ಟು ಮಗದೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಈ ಸುಳ್ಳು ಭರವಸೆಗಳನ್ನ ನೀಡುವಂತ ತಂಡಕ್ಕೆ ಯಾವುದೇ ಕಾರಣಕ್ಕೂ ಮತ ನೀಡಕ್ ಹೋಗ್ಬಿಡಿ. ಯಾವ್ದು ATC 2 ಭಾಗ ಆಗಿದೆ, ಓಕೆ, ಒಪ್ಕೊಳ್ತೀನಿ. ಆದ್ರೂ ಅದರಲ್ಲೂ ನೌಕರ ಪರವಾಗಿ ಕೆಲಸ ಮಾಡುವಂತ ಹಲವಾರು ಜನ ಮುಖಂಡರುಗಳಿದ್ದಾರೆ ನಾನ್ ತಿಳಿದ ಮಟ್ಟಿಗೆ. ಹಾಗಾಗಿ ನೀವು ಅಲ್ಲಿ ತಿಳಿದಂತವ್ರು ನೀವಿದ್ದೀರಿ. ನಾನ್ ತಿಳಿದಿದ್ದು ಇಂಥವ್ರಿಗೆ ಯಾಕೆ ಅಂತ ಹೇಳಿದ್ರೆ, ಇವನೇನೋ ಇಂಥವ್ರಿಗೆ ಯಾಕೆ ಅಂತ ಹೇಳ್ತೇನೆ ಅಂತ ಅದೊಂದು ಒಂದ್ ರೀತಿ ಪಕ್ಷಪಾತ ಆಗ್ತದೆ. ಹಾಗಾಗಿ ನಾನು ಯಾರಿಗೆ ಯಾಕೆ ಅಂತ ಹೇಳಲ್ಲ. ಸ್ವಾಭಿಮಾನಿ ಮತ್ತೆ ATC ತಂಡ 2 ಇದೆ. 2ರಲ್ಲಿ ಯಾರು ನಿಮ್ಗೆ ಮುಖ್ಯ, ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅನಿಸ್ತದೆ ಅಂತವ್ರು ಮತ ನೀಡಿ ಅಂತ ಹೇಳ್ತಾ, ಆಮೇಲೆ ಈ ಮೂಲಕ ಏನು ನಾವು ಯಾವುದೇ ವಿಚಾರಗಳಿರ್ಲಿ ಈ ಸಾರಿಗೆ ಟಿವಿ ಮುಖಾಂತರ ನಾವು ಈ ವಿಚಾರಗಳನ್ನ ಬಹಿರಂಗವಾಗಿ ಸಾರಿಗೆ ನೌಕರಿಗೆ ತಲುಪಿಸುವಂತ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವ್ರಿಗೆ ಒಂದಷ್ಟು ಪ್ರೋತ್ಸಾಹ ನೀಡಿ, ಇವ್ರ ಚಾನಲ್ನ ವೀಕ್ಷಣೆ ಮಾಡಿ ಅಷ್ಟೇ. ಪ್ರೋತ್ಸಾಹ ನೀಡಿ ಅಂದ್ರೆ ಇವ್ರಿಗೆ ನಾವು ದುಡ್ಡು ಹಾಕಿ ಇವ್ರಿಗೆ ಇನ್ನೊಂದ್ ಮಾಡಿ ಮತ್ತೊಂದ್ ಮಾಡಿ ಅಂತ ನಾವ್ ಹೇಳ್ತಾ ಇಲ್ಲ. ಇವ್ರ ಚಾನಲ್ನ ವೀಕ್ಷಣೆ ಮಾಡಿ ಇವ್ರ ಒಂದು ಪ್ರೋತ್ಸಾಹ ನೀಡಿ. ಹಾಗಾಗಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೊಮ್ಮೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಸುಳ್ಳು ಭರವಸೆಗಳನ್ನ ನೀಡಿ ಸಾರಿಗೆ ನೌಕರರಿಗೆ ಕಳೆದ ಬಾರಿ 38 ತಿಂಗಳು ವೇತನ ಹಿಂಬಾಕಿ ಉಳ್ಕೊಂಡಿದೆ. 38 ತಿಂಗಳು ಕಡಿಮೆ ವೇತನದಲ್ಲಿ ದುಡ್ದಿದೀವಿ. ಈಗ ಆಲ್ರೆಡಿ 22-23 ತಿಂಗಳು ರನ್ನಿಂಗ್ ಆಗ್ತಾ ಇದೆ. 1/1/2024ಗೆ ವೇತನ ಹೆಚ್ಚಳ ಆಗ್ಬೇಕಾಗಿತ್ತು, ಈಗಲೂ ಕೂಡ ಕಡಿಮೆ ವೇತನದಲ್ಲಿ ದುಡಿತಾ ಇದೀವಿ. ಇದಕ್ಕೆಲ್ಲ ಮೂಲ ಕಾರಣ ಆ ಮಹಾನ್ ಸಂಘಟನೆ ನಾಯಕರು, ದುರಂತ ನಾಯಕ, ಇನ್ನು ಹಲವಾರು ಅವನ ಹಿಂದೆ ಇರುವಂತ ಹಲವಾರು ನೌಕರರು ಈ ವಿಚಾರದಲ್ಲಿ ದಿಕ್ ತಪ್ಪಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಏನು ATC ಪ್ಯಾನಲ್ 2 ಆಗಿದೆ, 2ರಲ್ಲಿ ಉತ್ತಮವಾದಂತ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೆ ಮತ ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.